ತಮಗೆ ತಿಳಿದಿರುವಂಗೆನೆ ಇವತ್ತು ರಾಜ್ಯದಲ್ಲಿ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಮಾಧ್ಯಮದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಟಿ ವಿನಲ್ಲಿ ಇರ್ಬೋದು, ಇವತ್ತು ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಯಾವುದಂದರೆ ಇವತ್ತು ಅನ್ನಭಾಗ್ಯ ಯೋಜನೆಯ ವಿಚಾರ. BPL ಕಾರ್ಡ್ ರದ್ದಾಗಿದೆ, BPL ಕಾರ್ಡನ್ನ ಇವರು ಬೇಕಂತ ಕಿತ್ಕೊಳ್ತಾ ಇದ್ದಾರೆ, BPL ಕಾರ್ಡಿಂದ ಬಡವ್ರನ್ನ ವಂಚಿತರಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಬೇರೆ ಪಕ್ಷದವರು ಅಂದರೆ ವಿರೋಧ ಪಕ್ಷದವರು ಏನು ಸರ್ಕಾರದಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾಯಕರುಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರೋದನ್ನು ತಾವು ಪ್ರಮುಖವಾಗಿ ನೋಡ್ತಾ ಇದ್ದೀರಾ. ಪ್ರತಿನಿತ್ಯ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ನಾನಿವತ್ತು ಕೆಲವು ವಿಚಾರಗಳನ್ನು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಈಗಾಗಲೇ ಸಾಕಷ್ಟು ಈ ವಿಚಾರಗಳಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಕೂಡ ಮೈಸೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು, ಇದರಲ್ಲಿರೋ ಗೊಂದಲವನ್ನು ನಿವಾರಣೆ ಮಾಡಬೇಕು, ಜನರಿಗೆ ಸರಿಯಾದಂತಹ ನಿಜವಾದಂತಹ ಸತ್ಯವಾದಂತಹ ಮಾಹಿತಿ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಮಾಧ್ಯಮದವರೊಟ್ಟಿಗೆ ಮಾತನಾಡಬೇಕಂತೇಳಿ ಕರೆದಿದ್ದೇನೆ. ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ನೇರವಾಗಿ ವಿಚಾರಕ್ಕೆ ಹೋಗ್ತೀನಿ, ಆನಂತರ ತಮ್ಮ ಪ್ರಶ್ನೆಗಳನ್ನು ನಾನು ನಿರೀಕ್ಷೆ ಮಾಡ್ತೇನೆ. ಈಗ ನಮ್ಮ ಮೈಸೂರಿನಲ್ಲಿ ಇವತ್ತು PHH ಅಂದರೆ BPL ಮತ್ತು ಅಂತ್ಯೋದಯ AAY ಅಂತ ಹೇಳ್ತೇವೆ, ಆ ಎರಡೂ ಸೇರಿ 6,90,370 ಕಾರ್ಡುಗಳನ್ನು ನಾವು ಈಗಾಗಲೇ ಗುರುತಿಸಿ ಈ ಫಲಾನುಭವಿಗಳಿಗೆ ನಾವು ಉಚಿತವಾದಂತಹ ಪಡಿತರವನ್ನು ನೀಡ್ತಾ ಇದ್ದೀವಿ. 6,91,370. ಇದರಲ್ಲಿ ಈ ಒಂದು ಪ್ರಕ್ರಿಯೆ ಏನು, ಇದು ಕೇಂದ್ರ ಸರ್ಕಾರದ ಒಂದು ಕ್ರಮದಂತೆ, ನಾನು ಮತ್ತೆ ಹೇಳ್ತೀನಿ, ಕೇಂದ್ರ ಸರ್ಕಾರದ ನಾಮ್ಸ್ ಪ್ರಕಾರ ಇವತ್ತು ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಏನಂತಂದರೆ ಪರಿಷ್ಕರಣೆ ಆಗಬೇಕು, ಯಾರು ಟ್ಯಾಕ್ಸ್ ಪೇಯರ್ಸು, ಯಾರು ಆದಾಯವನ್ನು ಹೆಚ್ಚು ತಗೊಳ್ತಾ ಇದ್ದಾರೆ, ಯಾರು ಅಧಿಕಾರಿಗಳಿರ್ತಾರೆ ಅಂಥವ್ರು ಯಾರಾದರೂ ಅವರ ಕುಟುಂಬದವರು ಕೂಡ ಏನಾದರೂ ಈ ಒಂದು BPL ಕಾರ್ಡ್ ಅಥವಾ ಪಡಿತರ ಚೀಟಿಯನ್ನು ಪಡ್ಕೊಳ್ತಾ ಇದ್ದರೆ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸರ್ಕಾರ ಈಗಾಗಲೇ ನೀಡಿತ್ತು. ಅದರಂತೆಯೇ ಏನಿದು ನಾಮ್ಸ್ ಯಾವ ಮಾನದಂಡವನ್ನು ಕೊಟ್ಟಿತ್ತು ಸರ್ಕಾರ, ಆ ಮಾನದಂಡದ ರೀತಿಯಲ್ಲೇ ಇವತ್ತು ಒಂದಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡನ್ನು ತೆಗಿಲಾಗಿದೆ ಅಂದರೆ 4,221 ಕಾರ್ಡ್ಗಳನ್ನು ತೆಗಿಲಾಗಿದೆ ಇಷ್ಟು ಈ ಒಂದು ಪ್ರಕ್ರಿಯೆಯಲ್ಲಿ. ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ, ಅದರಲ್ಲಿ ನಾವೀಗಾಗಲೇ HD ಕೋಟೆಯಲ್ಲಿ ಟೋಟಲ್ ಅಂದರೆ ಸುಮಾರು 64 ಏನು ನಾನು ಹೇಳಿದ್ನಲ್ಲ 6,90,370 ಇದರಲ್ಲಿ ನಾವು ತಾಲೂಕುವಾರು ನನ್ನ ಹತ್ರ ಮಾಹಿತಿ ಇದೆ, ನಾನು ಕೂಡ ಅದನ್ನು ತಮಗೆ ಕೊಡ್ತೇನೆ. ಎಷ್ಟು ತಾಲೂಕುವಾರು ನಾವು ತೆಗೆದಿದ್ದೇವೆ ಅನ್ನೋ ಮಾಹಿತಿಯನ್ನು ಕೂಡ ನಾನು ಸದ್ಯದಲ್ಲಿ ತಮಗೆ ಕೊಡ್ತೀನಿ. ಇದು ಪ್ರಮುಖವಾದಂತಹ ಒಂದು ವಿಚಾರ. ಇವತ್ತು ನಾನು ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೀನಿ, ಈ 4,221 ಕಾರ್ಡ್ ಏನು ರದ್ದಾಗಿದೆಯಲ್ಲ ಅದರಲ್ಲೇ ಏನಾದರೂ ಅರ್ಹ ಫಲಾನುಭವಿಗಳು ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ತಮ್ಮ ಮುಖಾಂತರ ಜನರಿಗೆ ಈ ಒಂದು ಸ್ಪಷ್ಟ ಮಾಹಿತಿಯನ್ನು ತಾವು ಕೊಡಬೇಕಾಗಿ. ಏನು ರದ್ದಾಗಿದೆ, ನಮ್ಮ ಕಾರ್ಡ್ ರದ್ದಾಗ್ಬಿಟ್ಟಿದೆ ಅಂತ ಹಲವಾರು ನನಗೂ ಕರೆಗಳು ಬರ್ತಾ ಇದೆ, ಪ್ರಾಧಿಕಾರಕ್ಕೂ ಕೂಡ ಕರೆ ಬರ್ತಾ ಇದೆ. ಜಿಲ್ಲಾ ಪಂಚಾಯತಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು 5 ಪಂಚ ಗ್ಯಾರಂಟಿಯಲ್ಲಿ ಪ್ರಮುಖವಾದಂಥ ಅನ್ನಭಾಗ್ಯ ಕಾರ್ಯಕ್ರಮದ ಅಧಿಕಾರಿಗಳಿಗೆ ಕೂಡ ಇದು ಬರ್ತಾ ಇದೆ ಕರೆಗಳು, ನಮ್ಮದು ರದ್ದಾಗಿದೆ ಕಾರ್ಡ್ ಅಂತೇಳಿ. ನಾನು ಮತ್ತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ಏನು ರದ್ದಾಗಿದೆ ಈಗ ಈ ಪ್ರಕ್ರಿಯೆಯಲ್ಲಿ ತಾವುಗಳು ನಿಜಕ್ಕೂ ಕೂಡ ಅರ್ಹರಿದ್ದರೆ ಮತ್ತೊಮ್ಮೆ ಬಂದು ಇದರ ಅರ್ಜಿಯನ್ನು ತಾವು ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ.